ಹಾಯ್ ಹಲೋ ವೆಲ್ಕಮ್ ಟು ಶಿವ ಪಾರ್ವತಿ. ನಾವು ಇವತ್ತು ಸಿಂಪ್ಲಿ ಪ್ರತಿಯೊಬ್ಬರು ತಮ್ಮ ಮನೇಲಿ ತಾವೇ ಉಪ್ಪಿನಕಾಯಿ ಮಾಡ್ಕೋಬೋದು, ಆ ಥರ ಒಂದು ವಿಧಾನ ತೋರಿಸ್ತಾ ಇದ್ದೀವಿ. ಸಿಂಪಲ್ಲಾಗಿ ನಾವೊಂದು 70% ಹಣ್ಣಾಗಿರೋ ಲೆಮನ್ ತೊಗೊಂಡಿದ್ದೀನಿ, ನಿಂಬೆಹಣ್ಣು ತೊಗೊಂಡಿದ್ದೀನಿ. ಅದನ್ನು ನೀಟಾಗಿ ಕೈಯಿಂದ ಉಜ್ಜಿ ತೊಳಿತಾ ಇದ್ದೀನಿ. ನೋಡ್ತಿರ್ಬೋದು ನೀವು, ನೀಟಾಗಿ ಪ್ರತಿಯೊಬ್ಬರು ಕೂಡ ಯಾವುದೇ ಹೆವಿ ಮಸಾಲ ನಾನು ಯೂಸ್ ಮಾಡ್ತಾಯಿಲ್ಲ. ಸಿಂಪ್ಲಿ ಅದನ್ನು ನೀಟಾಗಿ ಒಂದು ಡ್ರಾಪ್ ಕೂಡ ವಾಟರ್ ಇಲ್ದಂಗೆ ನಿಮ್ಮ ಹತ್ರ ಯಾವುದು ಒಳ್ಳೆ ಕ್ಲಾತ್ ಇದೆ ಅದನ್ನು ತೊಗೊಂಡು ನೀಟಾಗಿ ಕ್ಲೀನ್ ಮಾಡ್ಕೋಬೇಕು. ಅದರಲ್ಲಿ ವಾಟರ್ ಅಂಶ ಇರಬಾರ್ದು, ಯಾಕಂದರೆ ಬೇಗ ಕೆಟ್ಟೋಗೋ ಚಾನ್ಸಸ್ ಇರುತ್ತೆ. ವಾಟರ್ ಅಂಶ ಇದ್ದರೆ ಕೆಟ್ಟೋಗುತ್ತೆ ಕೂಡ. ನೀಟಾಗಿ ಆ ಥರ ಮಾಡ್ತಾ ಇರಬೇಕು. ನಾನು 70% ಹಣ್ಣು ಆಗಿರೋದು ತೊಗೊಂಡಿದ್ದೆ. ಅಲ್ಲೆಲ್ಲಿ ಚುಕ್ಕಿ ಥರ ಕಾಣ್ತಿದೆ, ನೋಡ್ತಿದ್ದು ಅದೇನೂ ಆಗಿಲ್ಲ ಇನ್ಸೈಡ್. ನಾನು ನಿಮಗೆ ಆಮೇಲೆ ಕಟ್ ಮಾಡಿದಾಗ ನೀವು ನೋಡ್ತೀರಾ. ಇದೆಷ್ಟು ಸಿಂಪ್ಲಿ ಇದೆ ಅಂದರೆ, ನಮಗೆ ಉಪ್ಪಿನಕಾಯಿ ಹಾಕಕ್ಕೆ ಬರಲ್ಲ ಅಥವಾ ನಾವು ಹಾಕಿದ್ರೆ ಕೆಟ್ಟೋಗುತ್ತೆ ಅನ್ನೋ ಮೆಂಟಲಿ ಫಿಕ್ಸ್ ಆಗಿರ್ತಾರೆ ಕೆಲವರು. ಅವರು ಕೂಡ ಈಸಿ ಹಾಕ್ಕೋಬೋದು. ನೋಡಿ, ನಾನು ಕ್ಲೀನ್ ಮಾಡಿ ಎಲ್ಲ ಒಂದು ಹಾಕ್ಕೋತಾ ಇದ್ದೀನಿ ಒಂದು ಪಾತ್ರೆಯಲ್ಲಿ. ಅದನ್ನು ತೋರಿಸ್ತಾ ಇದ್ದೀನಿ. ಚುಕ್ಕಿ ಆಗಿರೋದು ಯಾವ ಥರ ತೆಗೆಯೋದು ಅಂತ ನಾನು ಆಮೇಲೆ ಕಟ್ ಮಾಡಿದಾಗ ನೋಡ್ತೀರಾ ನೀವು. ಇನ್ಸೈಡ್ ಐರನ್ ಆಗಿದ್ರೆ ಮಾತ್ರ ತೆಗಿತೀನಿ. ನೀಟಾಗಿ ಕ್ಲೀನ್ ಮಾಡಿದ್ದೀನಿ. ನಾವಿವಾಗ ಇಳಿಗೆ ಅಥವಾ ನಿಮ್ಮ ಸೈಡ್ ಏನಂತಾರೋ ಗೊತ್ತಿಲ್ಲ, ಇಳಿಗೆಯನ್ನು ಯೂಸ್ ಮಾಡ್ತೀವಿ. ಯಾಕಂದರೆ ನಾವು ಚಾಕು ನೈಫ್ ತೊಗೊಂಡು ಕಟ್ ಮಾಡಿದ್ರೆ ಅದ್ರ ರಸ ಎಲ್ಲ ವೇಸ್ಟ್ ಆಗುತ್ತೆ, ರಸ ಅದರಿಂದ ಇಳಿದೋಗುತ್ತೆ ಕೆಳಗಡೆ. ಆ ರೀಸನ್ಗೆ ನಾನು ಇಳಿಗೆ ಯೂಸ್ ಮಾಡ್ತಾ ಇದ್ದೀವಿ. ಅದರಿಂದ ಇಳಿಗೆ ಯೂಸ್ ಮಾಡಿ ಕಟ್ ಮಾಡಿದ್ಮೇಲೆ ಬೀಜ, ನಾವು ಊಟ ಮಾಡುವಾಗ ತಿನ್ನುವಾಗ ಬೀಜ ಬಾಯಲ್ಲಿ ಬಂದರೆ ಕಹಿ ಬಂದುಬಿಡುತ್ತಲ್ವ. ನೋಡಿ, ಅದು ಔಟ್ಸೈಡು ಚುಕ್ಕಿ ಕಾಣ್ತಿದೆ, ಬಟ್ ಒಳಗಡೆ ಏನಾಗಿಲ್ಲ, ಅದಕ್ಕೆ ನಾನು ತೋರಿಸಿದ್ದು. ಎಲ್ಲನೂ ಬೀಜ ಸಪ್ರೇಟ್ ತೆಗಿತಾ ಇದ್ದೀವಿ. ಬೆಸ್ಟ್ ಈ ಪ್ರೋಸೆಸ್. ನಮಗೆ ತುಂಬ ಸಲ ನೋಡಿರ್ಬೋದು, ಯಾರು ಲೆಮನ್ ಬಡಿಸಿದ್ರೆ ಅದರಲ್ಲಿ ಬೀಜ ಬಂದು ನಮಗೆ ಕಹಿ ಆಗ್ತಾ ಇರುತ್ತೆ, ಗಮನಿಸಿರ್ಬೋದು ನೀವು. ಅದಕ್ಕೆ ನಾವು ಬೀಜ ಸಪ್ರೇಟ್ ಮಾಡಲೇಬೇಕು ಮನೇಲಿ ಹಾಕ್ಕೊಳ್ಳೋಕ್ಕಲ್ಲಕ್ಕೆ. ನಾನು ಎಲ್ಲನೂ ಕಟ್ ಮಾಡಿ ತಗೊಂಡು ಸಿಂಪಲ್ಲಾಗಿ ನಿಮ್ಗೆ ಯಾವ್ಯಾವ ಸೈಜಿಗೆ ಬೇಕೋ ಬೀಜ ಸಪ್ರೇಟ್ ಮಾಡಿ ಒಂದು ಅವೈಲೇಬಲ್ ನಿಮ್ಮ ಹತ್ರ ಯಾವುದಿದ್ರೂ ಆ ಪಾತ್ರೆಯಲ್ಲಿ ಹಾಕಿ. ನಮ್ಮ ಹತ್ರ ಒಂದು ಪ್ಲಾಸ್ಟಿಕ್ ಜಾರ್ ಇದೆ, ಅದರಲ್ಲಿ ಹಾಕಿದ್ದೀವಿ. ಇದರಿಂದ 2 ಬೌಲ್, ನಿಮಗೆ ಟೇಸ್ಟ್ ಉಪ್ಪು ಕಡಿಮೆ ಬೇಕಂದ್ರೆ ಸ್ವಲ್ಪ ಕಡಿಮೆ, ಬಟ್ ಸೇಮ್ ಹಾಕಿರೋ ಒಳ್ಳೆಯದು. 2 ಬೌಲ್ ನಾನು ದಪ್ಪ ಉಪ್ಪು ಅಥವಾ ಕಲ್ಲುಪ್ಪು ಹಾಕಿದರೆ ಬೆಸ್ಟ್. ಒಂದು 5 ಟೇಬಲ್ ಸ್ಪೂನ್ ಸಕ್ಕರೆ ಹಾಕ್ತೀನಿ. ನಿಮಗೆ ಸಕ್ಕರೆ ಇಷ್ಟ ಇಲ್ಲ ಅಂದರೆ ಬೆಲ್ಲದ ಪೌಡ್ರ್ ಕೂಡ ಯೂಸ್ ಮಾಡ್ಬೋದು. ಎಲ್ಲನೂ ಮಿಕ್ಸ್ ಮಾಡ್ತಾ ಇದ್ದೀನಿ. ಉಪ್ಪು ಸಕ್ಕರೆ ಕೂಡ ಒಂದೇ ಸಾರಿ ಮಿಕ್ಸ್ ಮಾಡಿ, ಪ್ರಾಬ್ಲಮ್ ಇಲ್ಲ. ನಾನು ಫಸ್ಟು ಉಪ್ಪು ಹಾಕಿ ಮಿಕ್ಸ್ ಮಾಡಿದ್ದೀವಿ. ಸಕ್ಕರೆ ಉಪ್ಪು ಎರಡೂ ಮಿಕ್ಸ್ ಕೂಡ ಮಾಡ್ಬೋದು ಒಂದೇ ಸರಿ, ಅದರಿಂದ ಏನೂ ಇಲ್ಲ. ಇದನ್ನು ಸಕ್ಕರೆ ಅಥವಾ ಇನ್ನೊಂದು ಬೌಲ್ ಉಪ್ಪು ಕೂಡ ಹಾಕಿದ್ದೀವಿ. ಎಲ್ಲನೂ ಒಂದೇ ಸರಿ ಸರಿಯಾಗಿ ಮಿಕ್ಸ್ ಆಗಲಿ ಅಂತ ಒಂದು ಬೈ ಒಂದು ಹಾಕಿದ್ದು. ನಿಮಗೆ ಇಲ್ಲ ನಮ್ಮ ಹತ್ರ ದೊಡ್ಡ ಪಾತ್ರೆ ಇದೆ ಅಂದರೆ ಎಲ್ಲನೂ ಒಂದೇ ಸರಿ ಹಾಕಿ ಮಿಕ್ಸ್ ಮಾಡ್ಬೋದು. ಇದೇ ಥರ ಇದನ್ನು 1 ವೀಕ್ ಇಡ್ತಾ ಇದ್ದೀವಿ. ನೀಟಾಗಿ ಮಿಕ್ಸ್ ಮಾಡಿ, ನಾವು ಯಾವ ಸ್ಪೂನ್ ಯೂಸ್ ಮಾಡ್ತೀವೋ ಆ ಸ್ಪೂನ್ ಕೂಡ ನಮಗೆ ವೆಟ್ ಆಗಿರ್ಬಾರ್ದು, ವಾಟರ್ ಅಂಶ ಇರ್ಬಾರ್ದು, ಅದನ್ನ ನೆನಪಲ್ಲಿ ಇಟ್ಕೊಳ್ಳಿ. ಮಿಕ್ಸ್ ಆಗಿದೆ, ಕ್ಲೋಸ್ ಮಾಡ್ತಾ ಇದ್ದೀವಿ. 1 ವೀಕ್ ಇದೇ ಪೊಸಿಷನ್ನಾಗಿ ಇಟ್ಟರೆ 1 ಡೇ ಅಥವಾ 2 ಡೇಗೆ ಒಂದು ಸರಿ ಓಪನ್ ಮಾಡಲಾರಂಗೆ ಜಸ್ಟ್ ಮೂಮೆಂಟ್ ಮಾಡಿ. ಇದು ಆಲ್ರೆಡಿ 1 ವೀಕ್ ಆಗಿದೆ. 1 ವೀಕ್ ಆದಮೇಲೆ ಓಪನ್ ಮಾಡ್ತಾ ಇದ್ದೀವಿ. ಮಾಗಿರುತ್ತೆ ಆಲ್ರೆಡಿ 1 ವೀಕ್ ಆದರೆ. ನಾವು 2 ಡೇಸ್ಗೆ ಒಂದ್ಸರಿ ಸ್ವಲ್ಪ ಶೇಕ್ ಅಂದರೆ ಸ್ಪೂನ್ ಹಾಕಿ ಏನು ಮಿಕ್ಸ್ ಮಾಡಿದ್ರೆ ಜಸ್ಟ್ ಶೇಕ್ ಮಾಡಿ ಇಟ್ಟಿದ್ದೀವಿ. ನೋಡಿ, ನಾವು ನೈಫ್ ಅಥವಾ ಚಾಕು ಯೂಸ್ ಮಾಡಿಲ್ಲ ಅಲ್ವಾ, ರಸ ಎಲ್ಲ ಅದರಲ್ಲೇ ಇದೆ. ನಾವು ನೈಫ್ ಅಥವಾ ಚಾಕು ಯೂಸ್ ಮಾಡಿದ್ರೆ ರಸ ಎಲ್ಲ ಕೆಳಗೆ ಇಳಿದೋಗಿರುತ್ತೆ, ಉಪ್ಪಿನಕಾಯಿ ಟೇಸ್ಟ್ ಬರಲ್ಲ. ನೀವು ತುಂಬಾ ಗ್ರೀನ್ ಕಲರ್ದು ಹಾಕಿದರೂ ಅಷ್ಟೇ ಕಹಿ ಬರುತ್ತೆ. ಆ ಸಿಪ್ಪೆ ಏನಿರುತ್ತೆ ಆ ಸಿಪ್ಪೆ ಕಹಿ ಬರುತ್ತೆ, ಈ ರಸವಾಗಿರಲ್ಲ. ನೋಡಿ ಎಷ್ಟು ಚೆನ್ನಾಗಿ ಮಾಗಿದೆ 1 ವೀಕಲ್ಲಿ. 1 ವೀಕನ್ನು ನಾನು 5 ಡೇಸ್ ಇಟ್ಟಿದ್ದೀವಿ. ನೀವು ಅವಕ್ಕೆ ನಮಗೆ ಅರ್ಜೆಂಟ್ ಬೇಕು ಅಥವಾ ನಾವು ತೆಗೆದು ನೋಡಬೇಕು ಅಂದರೆ ತೆಗೆದು ನೋಡ್ಬೋದು, ಪ್ರಾಬ್ಲಮ್ ಇಲ್ಲ. 3 ಟೇಬಲ್ ಸ್ಪೂನು ಅರಿಶಿನ ಹಾಕ್ತಾಯಿದ್ದೀವಿ. 10 ಟೇಬಲ್ ಸ್ಪೂನ್ ಖಾರ ಹಾಕ್ಬಿದ್ದೀವಿ. ಅಥವಾ ಖಾರ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಸಿಂಪ್ಲಿಯಾಗಿ ಹಾಕ್ಕೋಬೋದು.
ಯಾವ ರೀತಿ ನೋಡಿ, ಇದು 2 ಡೇಸ್ ಬಿಟ್ಟು ತಿನ್ಬೋದು, ಇವಾಗೂ ಕೂಡ ತಿನ್ಬೋದು. ಆಲ್ರೆಡಿ ಮಾಗಿದೆ, ನೀಟಾಗಿದೆ. ಆಲ್ಮೋಸ್ಟ್ ನೀವು 6 ಮಂತ್ 1 ಇಯರ್ ಇಟ್ಟರು ಇದು ಕೆಡಲ್ಲ, ಯಾಕಂದರೆ ನಾವು ವಾಟರ್ ಅಂಶ ಯೂಸ್ ಮಾಡಿಲ್ಲ. 3 ಡೇಸ್ ಬಿಟ್ಟು ತಿನ್ಬೋದು. ಅಂದರೆ ಉಪ್ಪು ಖಾರ ನೀಟಾಗಿ, ಇವಾಗ ಅರಿಶಿನ ನೋಡಿ ಎಷ್ಟು ಆಲ್ರೆಡಿ ಉಪ್ಪಿನಕಾಯಿ ನೀವು ತಿನ್ಬೋದು, ಆ ರೇಂಜಿಗಿದೆ ಆಲ್ರೆಡಿ. ಇದನ್ನು ಪ್ರತಿಯೊಬ್ಬರು ಹಾಕ್ಕೋಬೋದು. ನಮ್ಗೆ ಲೆಮನ್ ಉಪ್ಪಿನಕಾಯಿ ಬರಲ್ಲ ಅನ್ನೋ ಮಾತಿಲ್ಲ, ಯಾಕಂದರೆ ನಾವು ಗ್ಯಾಸ್ಟ್ರಿಕ್ ಸಮಸ್ಯೆ ಆ ಸಮಸ್ಯೆ ಯಾವುದೇ ಮಸಾಲೆ ಪದಾರ್ಥ ಯೂಸ್ ಮಾಡ್ತಿಲ್ಲ. ಥ್ಯಾಂಕ್ ಯು. ಈ ರೆಸಿಪಿ ನಿಮ್ಗೆ ಇಷ್ಟ ಇದೆ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ.